ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಚಾನಲ್ನ ಫಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಹಾಕೋ ಪ್ರತಿ ಇಂಪಾರ್ಟೆಂಟ್ ಅಪ್ಡೇಟ್ ವಿತ್ ರೆಸ್ಪೆಕ್ಟಿವ್ ನಿಮ್ಮ DCET ಅಪ್ಡೇಟ್ ಆಗಿರ್ಬೋದು, ಅಥವಾ ನಾಳೆ ಬರೋ ಅಂತಹ ಫ್ರೀ ಹಾಸ್ಟೆಲಿನ ಇನ್ಫಾರ್ಮೇಶನ್ ಆಗಿರ್ಬೋದು, ಥ್ರೂಔಟ್ ದ ಎಂಟೈರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅಷ್ಟು ಜನಕ್ಕೂ ಹಾಸ್ಟೆಲ್ ವಸತಿ ಫ್ರೀಯಲ್ಲೇ ನೀವು ಪಡಿಬೋದು. ಅದನ್ನು ಪಡಿಬೇಕಂದ್ರೆ ಹೇಗೆ, ಹಾಗೂ ನಿಮ್ಮ ಎಜುಕೇಶನ್ನ ಫ್ರೀನಲ್ಲಿ ಮುಗಿಸ್ಕೋಬಹುದು. ಸೊ ಅದಕ್ಕೆ ಮುಗಿಸ್ಕೋಬೇಕಂತಂದ್ರೆ ಯಾವೆಲ್ಲ ಸ್ಕಾಲರ್ಶಿಪ್ ನಿಮ್ಮ ರ್ಯಾಂಕ್ಗೆ ಎಲಿಜಿಬಲ್ ಇರ್ತೀರಾ ಆ ಮಾಹಿತಿ ಸಹ ನಾನು ಹೇಳ್ಕೊಡ್ತೀನಿ. ಹಾಗೂ ಆ ಸ್ಕಾಲರ್ಶಿಪ್ಸ್ಗೆ ಪಡೆಯೋದಕ್ಕೆ ಸಹ ಐ ವಿಲ್ ಹೆಲ್ಪ್ ಯು ಗೈಸ್. ಸೊ ಇಷ್ಟೆಲ್ಲ ಮಾಹಿತಿನ ತಿಳ್ಕೊಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಸ್ ಅಲ್ಲಿ ಹಾಗೂ ಎಲ್ಲ ನಿಮ್ಮ ಕ್ಲಾಸ್ ಗ್ರೂಪ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಚಾನೆಲ್ಸ್ ಅಲ್ಲಿ ಇದನ್ನ ಸ್ಪ್ರೆಡ್ ಮಾಡಿ. ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ತರಹದ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗಲಿ ಗೈಸ್. ಓಕೆ, ಸೊ ನಾನು ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೆಲವು ಕ್ವಶನರೀಸ್ ಬಗ್ಗೆ ನಾನು ಸ್ಟೂಡೆಂಟ್ಸ್ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನ ಕ್ವಶನರೀಸ್? ತುಂಬಾ ಜನ ಕೇಳಿದರೆ, ಸರ್ ಈ ಕೋರ್ಟ್ ಅಲ್ಲಿ ಇರುವಂತಹ ಕೇಸ್ ಬಗ್ಗೆ ಸ್ವಲ್ಪ ಏನಾಗ್ತಾ ಇದೆ, ಏನಿಲ್ಲ, ಯಾರು ಹಾಕಿದ್ದಾರೆ ಕೇಸ್, ಏನಕ್ಕಾಗಿ ಹಾಕಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅಂದಿದ್ರು. ಸೊ ಅದರದ್ದು ಸ್ವಲ್ಪ ಡೀಟೇಲ್ ರಿಪೋರ್ಟ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಲುಕ್ ಇನ್ ಟು ದಟ್ ಡೀಟೇಲ್ ರಿಪೋರ್ಟ್. ಏನಕ್ಕಾಗಿ ಹಾಕಿದ್ರು, ಯಾವುದಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅಂಡ್ ಏನ್ ನ್ಯಾಯ ಬೇಕಿದೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಓಕೆ, ಅಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆಪ್ಷನ್ ಎಂಟ್ರಿ ಸಹ ಕೇಳ್ತಾ ಇದ್ರು. ಆ ಡೇಟು ಸಹ ಬಂದಾಗಿದೆ. ಅಂಡ್ ರಿಸಲ್ಟ್ಸ್ ಆಫ್ ಫಸ್ಟ್ ರೌಂಡ್ ಯಾವಾಗ ಗೈಸ್, ಇದೊಂದು ವೆರಿ ಬಿಗ್ಗೆಸ್ಟ್ ಕ್ವಶನ್. ಸೊ ಈ ಕ್ವಶನ್ ಸಹ ನಾನು ಇವತ್ತು ಸ್ವಲ್ಪ ಒಂದು ಕ್ಲಾರಿಟಿ ಕೊಡ್ತೀನಿ ಯಾವಾಗ ಬರ್ಬೋದು ಅನ್ನೋದು. ಅಂಡ್ NTTF ಹಾಗೂ GTTC ಅಂದ್ರೆ ಈ ಬ್ರಾಂಚ್ ಅವರು ಏನ್ ಮಾಡ್ತಾರೆ, ಹಾಗೂ ಇದರಲ್ಲಿ ಟೂಲ್ ಅಂಡ್ ಡೈ ಮೇಕಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಯಾಕೆ ಈಗ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ, ಏನ್ ರೀಸನ್, ಏನು ಬಿಹೈಂಡ್ ದಿಸ್, ವಾಟ್ ಈಸ್ ದ ರೀಸನ್, ಯಾವುದರಲ್ಲಿ ಅವ್ರು ನೋಡ್ಕೊಂಡು ಈ ಕೋರ್ಟ್ ಅಲ್ಲಿ ಫಸ್ಟ್ ಟೈಮ್ ಈ ತರ ರೀಚ್ ಆಗಿರೋದು. ಸ್ಪೆಷಲಿ ಟಿಲ್ ಟುಡೇ ದೇರ್ ವಾಸ್ ನೋ ಕೇಸ್ ರೆಕಾರ್ಡೆಡ್ ಫಾರ್ ದ DCET, ಡಿಪ್ಲೊಮಾ CETಗೆ ಇವಾಗಿನ ತನಕ ಒಂದು ಕೇಸ್ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಗೈಸ್ ಕೋರ್ಟ್ ಅಲ್ಲಿ ಕೇಸ್ ಬಂದಿರೋದು. ಸೊ ದಟ್ ಅದಕ್ಕಾಗಿ ಇದು ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದು ನೆಸೆಸಿಟಿ ಇದೆ. ಅಂಡ್ ನಮ್ಮ ರ್ಯಾಂಕ್ ಏನಾದ್ರು ಇವ್ರದ್ದು ಏನಾದ್ರು ಕನ್ಸಿಡರ್ ಮಾಡಿದ್ರೆ ನಮ್ಮ ರ್ಯಾಂಕ್ ಏನಾದ್ರು ಚೇಂಜ್ ಆಗುತ್ತಾ ಗೈಸ್, ಇದನ್ನು ಸ್ವಲ್ಪ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಡೀಟೈಲ್ ಫಸ್ಟ್ ಅಬೌಟ್ ದ ರಿಪೋರ್ಟ್. ಸೊ ಈಗ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಾನು ನಿನ್ನೆ ನಿಮಗೆ ತೋರಿಸಿದ್ದೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಎಷ್ಟು 20 ಜನ ಯುವಕರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಸೊ ಅಂದ್ರೆ NTTF GTTC ನಲ್ಲಿ ಇರೋ ಅಂತವ್ರು 20 ಜನ ಅಷ್ಟೇ ಇದಾರಾ ನೋಡಿ. ಇಲ್ಲಿ ನಾನು ಕೇಸ್ ನ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಫ್ರೆಶ್ ಮ್ಯಾಟರ್ಸ್ ಕೇಸು. ಸೊ ಈಗ ಏನಂತ ಇದೆ, ಪ್ರೆಸೆಂಟ್ ಅಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ಅಡ್ಜಾಯಿಂಡ್ ಅಂತ ಇದೆ, ಲಾಸ್ಟ್ ಆಕ್ಷನ್ ಟೇಕನ್ ಅಡ್ಜಾಯಿಂಡ್ ಅಂತ ಇದೆ. ಈ ಕೋರ್ಟ್ ಕೇಸ್ ಏನಿದೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಈಗ ನೀವು ಪಾರ್ಟಿ ಇನ್ಫಾರ್ಮೇಶನ್ ನೋಡೋದಾದ್ರೆ ಇದ್ರಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ 20 ಜನ ಯುವಕರು ಹಾಕಿದ್ದಾರೆ. ಇದರಲ್ಲಿ ನಾವು ಮೇನ್ ನೋಡ್ಬೇಕಿದ್ದೇನು, ಇವ್ರು ರೆಸ್ಪಾಂಡೆಂಟ್ಸ್. ಪಿಟಿಷನರ್ಸ್ ಅಂತಂದ್ರೆ ಏನು, ಪಿಟಿಷನರ್ಸ್ ಮೀನ್ಸ್ ದ ಮೀನಿಂಗ್ ಈಸ್ ಯಾರೆಲ್ಲ ಈ ಕೋರ್ಟ್ಗೆ ಮೆಟ್ಲು ಹತ್ತಿದ್ದಾರೆ ನ್ಯಾಯಕ್ಕಾಗಿ ಅಂತ. ಇದರಲ್ಲಿ 20 ಜನ ಯುವಕರಿದ್ದಾರೆ, ನಿಮ್ ತರನೇ ಸ್ಟೂಡೆಂಟ್ಸ್. ಸೊ 20 ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಕ್ಕಿಲ್ಲ ನಮಗೆ ಆಸ್ ಪರ್ ದ ನೋಟಿಫಿಕೇಶನ್ಸ್ ಹಾಗೂ ಅಮೆಂಡ್ಮೆಂಟ್ಸ್, ಎಜುಕೇಶನ್ ಅಮೆಂಡ್ಮೆಂಟ್ಸ್ ಆಗಿರೋ ಪ್ರಕಾರ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಲತ್ತಿದ್ದಾರೆ. ಸೊ ಇವರೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾರೆ. ಇವ್ರನ್ನ ಪಿಟಿಷನರ್ಸ್ ಅಂತ ಕರೀತಾರೆ. ರೆಸ್ಪಾಂಡೆಂಟ್ಸ್ ಅಂತಂದ್ರೆ ಇವ್ರು ಹಾಕಿರುವಂತ ಕೇಸ್ಗೆ ರೆಸ್ಪಾಂಡ್ ಮಾಡಬೇಕಾಗಿರುವಂತವ್ರು ರೈಟ್ ಸೈಡ್ ಅಲ್ಲಿ ಇದ್ದಾರೆ ನೋಡಿ. ರೈಟ್ ಸೈಡ್ ಅಲ್ಲಿ ಬರೋರು ಯಾರು, ಫಸ್ಟ್ ಪರ್ಸನ್ ಬಂದ್ಬಿಟ್ಟು ಇವ್ರನ್ನ ರೆಸ್ಪಾಂಡೆಂಟ್ 1 ಅಂತ ಕರೀತಾರೆ, ಸ್ಟೇಟ್ ಆಫ್ ಕರ್ನಾಟಕ. ಇದು ಯೂಶಲಿ ಬೆಂಗಳೂರು ವಿಧಾನಸೌಧದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅವರು ಮಾಡಿರೋಂತಹ ರೂಲ್ಸ್ಗೆ ಬದ್ಧರಾಗಿ ಮಾಡಿರ್ತಾರೆ. ಸೊ ಆ ರೂಲ್ಸ್ಗೆ ಸ್ಟಿಕ್ ಆನ್ ಆಗ್ಬಿಟ್ಟು ಎಲ್ಲಾ ಇಡೀ ಕರ್ನಾಟಕದಲ್ಲಿ ಎಜುಕೇಶನ್ ರೂಲ್ಸ್ ಅದೇ ಪ್ರಕಾರ ನಡಿಬೇಕು. ಸೊ ಸೆಕೆಂಡ್ ಬಂದ್ಬಿಟ್ಟು DTE ಬೋರ್ಡ್, ಇದು ನಿಮ್ಮ ಬೋರ್ಡ್, ಐ ಮೀನ್ ಡಿಪ್ಲೊಮಾ ಎಜುಕೇಶನ್ ಬೋರ್ಡ್ ಬಂದ್ಬಿಟ್ಟು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್. ಸೊ ಟೆಕ್ನಿಕಲ್ ಅಂಡರ್ ಯಾವುದೇ ಇರಲಿ ಅದು ನಮ್ಮ ಕರ್ನಾಟಕ ಟೆಕ್ನಿಕಲ್ ಎಜುಕೇಶನ್ ಇದೆ, ಅದು ಅಂಡರ್ ಈ ಡಿಪಾರ್ಟ್ಮೆಂಟ್ ಬರುತ್ತೆ. KE ಅಂತಂದ್ರೆ ನಿಮ್ಗೆ ಈಗ ಕಂಡಕ್ಟ್ ಮಾಡಿರೋಂತಹ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್. ಸೊ ಇವರು ಸಹ ರೆಸ್ಪಾನ್ಸಿಬಲ್ ಇದ್ದಾರೆ. ಹಾಗೂ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ನೋಡಿ, ಆಲ್ ಇಂಡಿಯಾ ಕೌನ್ಸಿಲ್ ಅನ್ನು ಸಹ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ವೈ, ಏನಕ್ಕಾಗಿ ಇವ್ರನ್ನ ಸಹ ಇನ್ವೈಟ್ ಮಾಡಿದ್ದಾರೆ. ಅಂಡ್ NTTF ನೇಟೂರ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್, ಇವರು ರೆಸ್ಪಾಂಡೆಂಟ್ 5 ಆಗಿರ್ತಾರೆ. ಸೊ ಇದ್ರ ರೆಫರೆನ್ಸ್ ಇಟ್ಕೊಂಡು ನಾನೀಗ ನಿಮಗೆ ಕೋರ್ಟ್ ಅಲ್ಲಿ ಹಾಕಿರೋಂಥ ಕೇಸ್ ನ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಸೊ ಜಸ್ಟ್ ಓವರ್ ವ್ಯೂ ಡೀಟೇಲ್ಸ್ ನ ನೋಡೋಣ, ಸೊ ದಟ್ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ.
ಓಕೆ, ಡೈಲಿ ಆರ್ಡರ್ಸ್ ನ ಓಪನ್ ಮಾಡೋದಾದ್ರೆ ಡೈಲಿ ನಡೆದಿರುವಂತಹ ಜಡ್ಜ್ಮೆಂಟ್ಸ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದು ನಾನು ಶಾರ್ಟ್ ಅಂಡ್ ಬ್ರೀಫ್ ಆಗಿ ಓದ್ತೀನಿ. ಸೊ 10ನೇ ತಾರೀಕು 7ನೇ ತಿಂಗಳು ಏನಂತ ಸುನಿಲ್ ದತ್ ಯಾದವ್ ಅನ್ನೋರು ಸಿಂಗಲ್ ಬೆಂಚ್ ಜಡ್ಜ್ ಆಗಿರ್ತಾರೆ. ಇದು ಸಿಂಗಲ್ ಬೆಂಚ್ ಜಡ್ಜ್ಗೆ ಹೋಗಿದೆ. ಇದರಲ್ಲಿ ಟೂ ಬೆಂಚ್ ಜಡ್ಜಸ್, ಸಿಂಗಲ್ ಬೆಂಚ್ ಜಡ್ಜ್ ಅಂತ ಇರ್ತಾರೆ. ಸಿಂಗಲ್ ಬೆಂಚ್ ಅಂದ್ರೆ ಒಬ್ಬರೇ ನ್ಯಾಯವನ್ನು ಕೊಡ್ತಾರೆ. ಟೂ ಬೆಂಚ್ ಜಡ್ಜ್ ಅಂದ್ರೆ ಇಬ್ಬರು ಡಿಸೈಡ್ ಮಾಡ್ಬಿಟ್ಟು ಇದ್ರ ಮೇಲೆ ನ್ಯಾಯವನ್ನು ಕೊಡ್ತಾರೆ. ಇನ್ ಕೇಸ್ ಸಿಂಗಲ್ ಬೆಂಚ್ ಜಡ್ಜ್ ಅಲ್ಲಿ ಅವ್ರಿಗೆ ಡಿಸಿಷನ್ ಸಿಕ್ಕಿಲ್ಲ ಅಂದಲ್ಲಿ ದೇ ಕ್ಯಾನ್ ಗೋ ಫಾರ್ ಟೂ ಬೆಂಚ್ ಜಡ್ಜ್ ಆಲ್ಸೋ. ಓಕೆ, ಬಟ್ ಈಗ ಸಿಂಗಲ್ ಬೆಂಚ್ ಜಡ್ಜ್ ಅಲ್ಲಿ ಅವ್ರು ಕೊಟ್ಟಿರುವಂತಹ ಡಿಸಿಷನ್ ಏನು? ಅಕಾರ್ಡಿಂಗ್ ಟು ದ ರೆಸ್ಪಾಂಡೆಂಟ್ 1 and 3, ಪಿಟಿಷನರ್ಸ್ ಏನಂತ ಡಿಮ್ಯಾಂಡ್ ಮಾಡಿದ್ದಾರೆ, ಪಿಟಿಷನರಿನ ರಿಸಲ್ಟ್ಸ್ ಡಿಸಿಟಿ ರಿಸಲ್ಟ್ಸ್ ನ ವಿಥ್ಹೆಲ್ಡ್ ಮಾಡಿದ್ದಾರೆ. ಯಾರು? ಕೆಇ ಅವರು. ರೆಸ್ಪಾಂಡೆಂಟ್ 1 ಇಂದ 3 ತನಕ ಕೆಇ ಅವರು ಏನ್ ಮಾಡಿದ್ದಾರೆ, ಪಿಟಿಷನರ್ಸ್ 20 ಜನ ರಿಸಲ್ಟ್ಸ್ ನ, 20 ಜನ ಒಂದೇ ಅಂತಲ್ಲ, ಇವರು NTTF ಪರವಾಗಿ 20 ಜನ ಹುಡುಗರು ಮುಂದೆ ಬಂದ್ಬಿಟ್ಟು ಕೇಸ್ ನ ಫೈಲ್ ಮಾಡಿರೋದಕ್ಕೆ ಅವರ ರಿಸಲ್ಟ್ಸ್ ವಿಥ್ಹೆಲ್ಡ್ ಆಗಿದೆ. ಗೈಸ್, ವಿಥ್ಹೆಲ್ಡ್ ಅಂದ್ರೆ ಏನ್ ಗೊತ್ತಿದೆ ಅಲ್ವಾ? ರ್ಯಾಂಕ್ ನ ಅನೌನ್ಸ್ ಮಾಡಿಲ್ಲ. ಅವರು DCT ಎಕ್ಸಾಮ್ ಬರ್ದಿದ್ರು ಸಹ ಅವ್ರ ರ್ಯಾಂಕ್ ಅನೌನ್ಸ್ ಆಗಿಲ್ಲ. ಏನಕ್ಕೆ ನೋಡಿ, ಅದು ಒಂದು ರೀಸನ್ ಇದೆ. ಇಲ್ಲಿ ಕೇಸ್ ಪ್ರಕಾರ ನೀವು ಇದು ಸ್ವಲ್ಪ ಡೀಟೇಲ್ಸ್ ಓದೋದಾದ್ರೆ, NTTF ವಾಸ್ ನಾಟ್ ರೆಕಾಗ್ನೈಸ್ಡ್ ಬೈ ದ AICTE ಅಂತ ಒಂದು ಪಾಯಿಂಟ್ ಇದೆ. ಅಂಡ್ ಹೌಎವರ್ ಸ್ಟೂಡೆಂಟ್ಸ್ ಏನ್ ಕ್ಲೈಮ್ ಮಾಡ್ತಿದ್ದಾರೆ, ಪಿಟಿಷನರ್ಸ್, ನೋಟಿಫಿಕೇಶನ್ ಅಟ್ ಅನೆಕ್ಷರ್ ಎಫ್ ಡೇಟೆಡ್ 29/10/2022 ಅಂದ್ರೆ 29 ಅಕ್ಟೋಬರ್ 2022ರಲ್ಲಿ ಒಂದು ನೋಟಿಫಿಕೇಶನ್ ಬಂದಿತ್ತು. ಏನು? ಗೌರ್ಮೆಂಟ್ ಎಜುಕೇಶನ್ ರೂಲ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು. ಏನಂತ ಹೇಳ್ಬಿಟ್ಟು, NTTF ಅಲ್ಲಿ ಬರೋಂತ ಟೂಲ್ ಅಂಡ್ ಡೈ ಮೇಕಿಂಗ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ NTTF ಅಲ್ಲಿ ಬರೋಂತ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇವರು ಸಹ ಇಂಜಿನಿಯರಿಂಗ್ಗೆ ಎಲಿಜಿಬಲ್ ಇದ್ದಾರೆ ಅಂತ. ಈಗ ಸ್ಟೂಡೆಂಟ್ಸ್ ಆ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಇಟ್ಕೊಂಡೆ ಇಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಬಟ್ ಆ ನೋಟಿಫಿಕೇಶನ್ ನಾನು ನಿಮಗೆ ಈಗ ತೋರಿಸ್ತೀನಿ. ಅದರಲ್ಲಿ ಒಂದು ಕಂಡೀಷನ್ ಇದೆ. ಇದು ನೋಡಿ, ನೀಟಾಗಿ ಓದಿ. ನೋಟಿಫಿಕೇಶನ್ ಅಟ್ ಅನೆಕ್ಷರ್ ಎಫ್, ಇಲ್ಲಿ ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ನೋಟಿಫಿಕೇಶನ್ ಅಟ್ ಅನೆಕ್ಷರ್ ಎಫ್ ಡೇಟೆಡ್ 29/10/2022. ಇದು ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಈ ನೋಟಿಫಿಕೇಶನ್ ನಾನು ಈಗ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ವಾಟ್ ದಟ್ ನೋಟಿಸ್ ಸೇಸ್. ನೋಡಿ, ಡೇಟ್ ನೋಡ್ತಾ ಇದೀರಲ್ಲ, 29/10/2022. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, ಸ್ವಲ್ಪ ರೂಲ್ಸ್ ನ ಬದಲಾವಣೆ ಮಾಡಿದ್ದಾರೆ ಗೈಸ್. ಇದು ಎಜುಕೇಶನ್ ನಾಮ್ ಪ್ರಕಾರ ಬಂದಿರೋಂತ ಕರ್ನಾಟಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು ಬಿಟ್ಟಿರೋಂತಹ ರೂಲ್ಸ್. ಸೊ ಈ ಎಜುಕೇಶನ್ ನೋಡಿ, ಪ್ರೊಫೆಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್ ರೂಲ್ಸ್ 2022 ನಲ್ಲಿ ಬಂದಿರೋಂತಹ ರೂಲ್ಸ್ ಏನು ನೋಡಿ. ಶೆಡ್ಯೂಲ್ 1 ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಈಕ್ವಿವೆಲೆಂಟ್ ಆಫ್ ಡಿಪ್ಲೊಮಾ ಕೋರ್ಸಸ್ ಫಾರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ಗೆ ಅಡ್ಮಿಷನ್ ತಗೋಬೇಕು ಅಂತಂದ್ರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ತಗೋಬೇಕಂತಂದ್ರೆ ಯಾರೆಲ್ಲ ಎಲಿಜಿಬಲ್ ನೋಡಿ. ಇಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಈ ಬ್ರಾಂಚಸ್ ಇಲ್ಲಿ ಕೊಟ್ಟಿರೋಂಥ ಟೇಬಲ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಇವರೆಲ್ಲಾನು ಎಲಿಜಿಬಲ್ ಇರ್ತಾರೆ ಎಕ್ಸೆಪ್ಟ್ ಫಾರ್ ಆರ್ಕಿಟೆಕ್ಚರ್ ಬ್ರಾಂಚ್. ಆರ್ಕಿಟೆಕ್ಚರ್ ಒಂದು ಬಿಟ್ಟು, ಆರ್ಕಿಟೆಕ್ಚರ್ಗೆ ಅವ್ರು ಏನ್ ಮಾಡ್ಬೇಕಂದ್ರೆ ನಾಟಾ ಎಕ್ಸಾಮ್ ಬರೀಬೇಕಾಗತ್ತೆ, ಅಥವಾ ನಾಟೋ ಅಂತ ಏನ್ ಕರಿತೀವಿ, ನಾಟೋ ಆರ್ ನಾಟಾ. ಸೊ ಈ ಎಕ್ಸಾಮ್ ನ ಅವ್ರು ಬರೀಬೇಕಾಗತ್ತೆ, ನಾಟಾ ಎಕ್ಸಾಮ್. ವೇರ್ ಆಸ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಅದರ್ ಕ್ವಾಲಿಫಿಕೇಶನ್ಸ್ ನೋಡಿ, ಸೆರಾಮಿಕ್ಸ್ ಅವರು ಸಹ ಎಲಿಜಿಬಲ್ ಇರ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ನೀವೆಲ್ಲ ಇದು ಓದಿರ್ತೀರಾ. ಸಿವಿಲ್ ಇಂಜಿನಿಯರಿಂಗ್ ಜನರಲ್ ಇರ್ಬೋದು, ಡ್ರಾಫ್ಟ್ ಮ್ಯಾನ್ಶಿಪ್ ಇರ್ಬೋದು, PHE ಇರ್ಬೋದು. ಓಕೆ, ಅಂಡ್ ಅದೇ ತರ ಆರ್ಕಿಟೆಕ್ಚರ್ ಇರ್ಬೋದು, ಆರ್ಕಿಟೆಕ್ಚರ್, ಮೆಕ್ಯಾನಿಕಲ್ ಅಂದ್ರೆ ಜನರಲ್, ಮೆಕ್ಯಾನಿಕ್ ಆಟೋಮೊಬೈಲ್, ಮೆಕ್ಯಾನಿಕಲ್ ಇಂಜಿನಿಯರ್, ಇವ್ರು ಎಲ್ಲಾನು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋಂತಹ ಲೆಫ್ಟ್ ಸೈಡ್ ಬರೋಂತಹ ಟೇಬಲ್ ಅಲ್ಲಿ ನೀವು ನೋಡೋದಾದ್ರೆ ಆಪ್ಷನ್ ನಂಬರ್ K ಅಂಡ್ ಆಪ್ಷನ್ ನಂಬರ್ I ನೋಡಿ. ಡಿಪ್ಲೊಮಾ ಇನ್ GTTC ಆಗಿರ್ಬೋದು, ಡಿಪ್ಲೊಮಾ ಇನ್ NTTF, ಇವರಿಬ್ಬರು ಸಹ ಎಲ್ಲಾ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಗೆ ಎಲಿಜಿಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿನೇ ಸ್ಟೂಡೆಂಟ್ಸ್ ಇಲ್ಲಿ ಕೇಸ್ ಹಾಕಿದ್ದಾರೆ ಗೈಸ್. ಓಕೆ, ಅಂಡ್ ಫಿಫ್ತ್ ಅಲ್ಲಿ ನೋಡೋದಾದ್ರೆ ಡಿಪ್ಲೊಮಾ ಇನ್ NTTF ಎಲೆಕ್ಟ್ರಾನಿಕ್ಸ್ ಅವರು ಸಹ ಎಲಿಜಿಬಲ್ ಇರೋ ಅಂತ ಕೊಟ್ಟಿದ್ದಾರೆ. ನೀವು ನಾರ್ಮಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿರ್ತೀರಾ, ಟೆಲಿಕಮ್ಯುನಿಕೇಶನ್ ಓದಿರ್ತಾರೆ, ಅಂಡ್ ಅದರ್ ಬ್ರಾಂಚಸ್ ಸಹ ಇನ್ಸ್ಟ್ರುಮೆಂಟೇಶನ್ ಓದಿರ್ತಾರೆ. ಸೊ ನಿಮ್ದೆಲ್ಲ ಜನರಲ್ ಬ್ರಾಂಚ್ ಆಯ್ತು. ಬಟ್ ಡಿಪ್ಲೊಮಾ ಇನ್ NTTF ಎಲೆಕ್ಟ್ರಾನಿಕ್ಸ್ ಅವರು ಸಹ ಎಲ್ಲಾ ಬ್ರಾಂಚ್ ಅಲ್ಲಿ ಅವ್ರು ಚೂಸ್ ಮಾಡ್ಕೋಬಹುದು. ನಿಮಗೆ ಹೇಗೆ ಕೊಟ್ಟಿದ್ದಾರೆ ಅದೇ ತರ ಅವ್ರಿಗೂ ಸಹ ಕೊಡ್ಬೇಕಿತ್ತು. ಬಟ್ ಅವ್ರ ರಿಸಲ್ಟ್ಸ್ ನಾವು ವಿಥ್ಹೆಲ್ಡ್ ಮಾಡಿದ ಕಾರಣಕ್ಕೆ ಅವರ ರ್ಯಾಂಕು ಸಹ ಅನೌನ್ಸ್ ಆಗಿಲ್ಲ, ಹಾಗೂ ಅವ್ರಿಗೆ ಆಪ್ಷನ್ ಎಂಟ್ರಿನೇ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಅವರಿಗೆ ಕೌನ್ಸಿಲಿಂಗ್ ನಡೆದಿರ್ಲಿಲ್ಲ, ರೈಟ್? ಸೊ ಈಗ ಕೋರ್ಟ್ ಏನಂತ ಆರ್ಡರ್ ಕೊಟ್ಟಿದೆ, ಈ ಪರ್ಟಿಕ್ಯುಲರ್ ಬ್ರಾಂಚ್ ಅವರು ಎಲಿಜಿಬಲ್ ಇದಾರಂತ ಈ ನೋಟಿಸ್ ಪ್ರಕಾರ ಗೊತ್ತಾಯ್ತು. ಇದು ಅನೆಕ್ಷರ್ F ಅಂತ ಕರೀತಾರೆ guys. ಇದು ಅನೆಕ್ಷರ್ F ಪ್ರಕಾರ ಕೊಟ್ಟಿರೋಂತಹ ಡೀಟೇಲ್ಸ್. ಓಕೆ, ಅನೆಕ್ಷರ್ F ಪ್ರಕಾರ ಕೊಟ್ಟಿರುವಂತಹ ಡೀಟೇಲ್ಸ್ ಇಲ್ಲಿ ನೋಡಿ, F ಅಂತಿದೆ, ದಟ್ ಮೀನ್ಸ್ ಅನೆಕ್ಷರ್ F. ಸೊ ಸಿ ರೂಲ್ ಅಮೆಂಡ್ಮೆಂಟ್ ನಂಬರ್ ರೂಲ್ ಫಾರ್ ಫಸ್ಟ್ ಟೈಮ್ ರಿವಿಷನ್, ಅದು ಅನೆಕ್ಷರ್ F ಅನ್ಮತ್ತು. ಓಕೆ, ಇದರಲ್ಲಿ ಕೊಟ್ಟಿರೋಂಥದ್ದು ಡೀಟೇಲ್ಸ್ ಅಲ್ಲಿ ಅವರು ಎಲಿಜಿಬಲ್ ಇದಾರೆ ಅಂತ ನಿಮ್ಗೆ ಗೊತ್ತಾಯ್ತು, ರೈಟ್? ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾರೆ. ನೋಟ್ ಏನಿದ್ ನೋಟು, ಕ್ಯಾಂಡಿಡೇಟ್ಸ್ NTTF ಹಾಗೂ GTTC ಯಾರಿರ್ತಾರೆ ಇವರೆಲ್ಲ ಕಂಪಲ್ಸರಿಯಾಗಿ ಪಾಸ್ ಆಗಿರ್ಬೇಕು. ಯಾವುದು? ಅಪ್ಲೈಡ್ ಸೈನ್ಸ್ ಹಾಗೂ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಈ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ನಿಮಗೆ ಡಿಪ್ಲೊಮಾನಲ್ಲಿ ಒಂದು ಸಬ್ಜೆಕ್ಟೇ ಇದೆ.
ರೈಟ್. ಅಪ್ಲೈಡ್ ಮ್ಯಾಥಮೆಟಿಕ್ಸ್ 1, ಅಪ್ಲೈಡ್ ಮ್ಯಾಥಮೆಟಿಕ್ಸ್ 2 ಈ ತರ ಎಲ್ಲ ಇತ್ತು. ಈಗ ಒಂದೇ ಮ್ಯಾಥಮೆಟಿಕ್ಸ್ ಮಾಡಿದ್ದಾರೆ. ಬಿಫೋರ್ 5 ಇಯರ್ಸ್ ನಿಮಗೆ 1 and 2 ಅಂತ ಇತ್ತು. ಈಗ ಬರೀ ಒಂದ್ ಮಾಡಿದ್ರೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಸೈನ್ಸ್ ಅಂತ. ಈ ಅಪ್ಲೈಡ್ ಸೈನ್ಸ್ ಪ್ರಾಕ್ಟಿಕಲ್ ಸಹ ಮಾಡಿರ್ಬೇಕು, ಅದು ಫಸ್ಟ್ ಇಯರ್ ಡಿಪ್ಲೊಮಾ ನಲ್ಲಿ ಅಂತ ಕೊಟ್ಟಿದ್ದಾರೆ. ಕಂಡಕ್ಟೆಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇನ್ ಕರ್ನಾಟಕ. ಇದು ಅವರು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೆಇಎ ದವರು ಕ್ಲೈಮ್ ಮಾಡ್ತಿದ್ದಾರೆ. ಯಾರು? ಕೆಇ ಅವರು. ಈ ಪರ್ಟಿಕ್ಯುಲರ್ ಡೀಟೇಲ್ಸ್ ಅಲ್ಲಿ ನೀವು ನೋಡೋದಾದ್ರೆ ಕೆಇಎ ಅವರು ಅದನ್ನ ಕ್ಲೈಮ್ ಮಾಡಿದ್ರು. ಬಟ್ ಅವರು ಸಬ್ಮಿಟ್ ಮಾಡಿರೋಂತಹ NTTF ಅವರು ಸಬ್ಮಿಟ್ ಮಾಡಿರೋಂತಹ ಡೀಟೇಲ್ಸ್ ಪ್ರಕಾರ ನೋಡೋದಾದ್ರೆ ಅವರು ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂತ ಓದಿರ್ತಾರೆ, ವಿಚ್ ಈಸ್ ಈಕ್ವಿವ್ಯಾಲೆಂಟ್, ವಿಚ್ ಆರ್ ಈಕ್ವಲೆಂಟ್ ಟು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂಡ್ ವಿಚ್ ಆರ್ ಈಕ್ವಲೆಂಟ್ ಟು ಅಪ್ಲೈಡ್ ಸೈನ್ಸ್ ಅಂತ ಅವರು ಕ್ಲೈಮ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಕೋರ್ಟ್ ಏನಂತ ಜಡ್ಜ್ಮೆಂಟ್ ಕೊಟ್ಟಿದೆ ನೋಡಿ, ನೀವು ಏನೇ ಮಾಡಿ ಇದನ್ನ ಮುಂದುವರ್ಸ್ರಿ, ಕೌನ್ಸಿಲಿಂಗಿಗೆ ಅವ್ರಿಗೆ ಅಪಾರ್ಚುನಿಟಿ ಮಾಡ್ಕೊಡಿ ಅನ್ನೋದಕ್ಕೆ ನಿನ್ನೆ ಮೊನ್ನೆ 14ನೇ ತಾರೀಕು ಅವರಿಗೆ ಕೌನ್ಸಿಲಿಂಗ್ ನಡೆಸಿದ್ದಾರೆ. 15ನೇ ತಾರೀಕು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಸಹ ಅವರು ಎಲಿಜಿಬಲ್. ವರ್ಕಿಂಗ್ ಪ್ರೊಫೆಷನಲ್ಸ್ ಜನರಲ್ ಬರುತ್ತೆ ಅವ್ರದ್ದು, ಅದೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬಟ್ ಈ NTTF GTTC ಅವ್ರಿಗೆ ಸ್ಪೆಷಲ್ ಆಗಿ ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಡ್ಬೇಕು ಅಂತ ಇದೆ. ಅವ್ರದ್ದು ಇನ್ನೂ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ, ಒಂದು ನೆನ್ಪಿಟ್ಕೊಳ್ಳಿ. ಐ ಮೀನ್ ವಿಥ್ಹೆಲ್ಡ್ ಆಗಿರೋದ್ರಿಂದ ಅವ್ರದ್ದು DCT ನಲ್ಲಿ ರಿಸಲ್ಟ್ಸ್ ಬಂದಿಲ್ಲ. ಅಂಡ್ ಕಂಪ್ಲೀಟೆಡ್ ಅವ್ರು ಏನಂತಂದಿದ್ದಾರೆ, ಕೋರ್ಟ್ ಏನಂತ ಹೇಳಿದೆ, ನೀವು ಈ 5th ರೆಸ್ಪಾಂಡೆಂಟ್ ಅಂತ ಯಾರು? 5th ರೆಸ್ಪಾಂಡೆಂಟ್ ಮೀನ್ಸ್ ನಥಿಂಗ್ ಬಟ್ ನಮ್ಮ NTTF ಅವರು, ಓಕೆ, ನೆಟ್ ಟು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅವರು. ಇವರು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದಾರೆ ಗೈಸ್. ಯಾಕಂತಂದ್ರೆ ಒಬ್ರಿಬ್ರು ಇಲ್ಲ, ಟೋಟಲಿ NTTF ಬ್ರಾಂಚಸ್ 7 ಕಾಲೇಜ್, 6 ನಿಂದ 8 ಕಾಲೇಜ್ ಇದಾವೆ. 6 ಇಂದ 8 ಕಾಲೇಜಸ್ ಇದೆ. ಇದು ಯೂಶಲಿ ರನ್ ಬೈ ಸ್ವಿಸ್ ಆರ್ಗನೈಸೇಷನ್. ಸ್ವಿಸ್ ಬೋರ್ಡ್ ಅವರು ಸ್ಟಾರ್ಟ್ ಮಾಡಿರೋಂತಹ ಒನ್ ಆಫ್ ದಿ ಆರ್ಗನೈಸೇಷನ್ ಇದು. ಸೊ ದ ಟೆಕ್ನಿಕಲ್ ಎಜುಕೇಶನ್ ಒಳ್ಳೆ ಸ್ಟ್ಯಾಂಡರ್ಡ್ ಇರಬೇಕು ಅಂತ ಹೇಳಿ ಅವ್ರದ್ದು ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ. 70% ಪ್ರಾಕ್ಟಿಕಲ್, 30% ಥಿಯರಿ ಇರುತ್ತೆ. ಈ NTTF ಅವರು 5th ರೆಸ್ಪಾಂಡೆಂಟ್ ಅಲ್ಲಿ ಇವ್ರು ಏನಂತ ಕ್ಲೈಮ್ ಮಾಡ್ತಿದ್ದಾರೆ, ವೆದರ್ ಅಪ್ಲೈಡ್ ಸೈನ್ಸ್ ಆಗಿರ್ಬೋದು, ಓಕೆ. ಸೊ ಈಗ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅವರು ಮ್ಯಾಥಮೆಟಿಕ್ಸ್ ಹಾಗೂ ಅಪ್ಲೈಡ್ ಸೈನ್ಸ್ ಏನಿದೆ ಅಲ್ಲ, ಅದು ಈಕ್ವಲೆಂಟ್ ಆಗಿ ಪಾಸ್ ಆಗಿದ್ವು ಅಂತ NTTF ಅವರು ಕ್ಲೈಮ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಇದನ್ನ ವೆರಿಫೈ ಮಾಡ್ಬೇಕಿದ್ದ ಯಾರು? ಗವರ್ನಮೆಂಟ್ ಆಫ್ ಕರ್ನಾಟಕ. ಯಾರು ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನ ರಿಲೀಸ್ ಮಾಡಿದರೆ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಅವರು ವೆರಿಫೈ ಮಾಡಿ ತಿಳಿಸ್ಬೇಕಾಗುತ್ತೆ. ಈಗ ನೀವು ಬಿಟ್ಟಿರೋಂಥದ್ದು ಅವರ ಸಿಲೆಬಸ್ ಅಲ್ಲಿ ಇರೋಂತಹ ಸೈನ್ಸ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಈಕ್ವಾಲೆಂಟ್ ಆರ್ ನೋ. ಸೊ ಇದು ಈಕ್ವಾಲೆಂಟಾ ಇಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಡಿಸೈಡ್ ಮಾಡ್ಬೇಕು. ವಿತಿನ್ 3 months ಫ್ರಮ್ ಟುಡೇ ಅಂತ ಕೊಟ್ಟಿದ್ದಾರೆ. ಯಾವಾಗ? 10ನೇ ತಾರೀಕು ಕೊಟ್ಟಿರೋದು. ಸೊ 3 months ಫ್ರಮ್ ಟುಡೇ ಅಂತಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 10th ಒಳಗಡೆ ಇವ್ರು ಮುಗಿಸ್ಬೇಕು. ಯಾರು? ಅದು ಸೈಡ್ ಬೈ ಸೈಡ್ ನಡೀತಾ ಇರುತ್ತೆ ಗೈಸ್, ನಿಮ್ದೇನು ಪ್ರಾಸೆಸ್ ಫ್ಲೋಗೆ ಏನು ಎಫೆಕ್ಟ್ ಆಗಲ್ಲ. ಬಟ್ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ಈ ಸ್ಟೂಡೆಂಟ್ಸ್ ಕನ್ಸಿಡರ್ ಮಾಡಿದೆ ರ್ಯಾಂಕ್ಸ್ ಸಹ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಯಾಕಂತಂದ್ರೆ ಇವ್ರಿಗೂ ಸಹ ಎಲ್ಲ ನಿಮ್ಗೆ ಕೊಟ್ಟಿರೋ ಹಾಗೆ ಇವ್ರಿಗೂ ಕೊಡ್ಬೇಕಾಗುತ್ತೆ. ಬಿಕಾಸ್ NTTF ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಆಸ್ ಪರ್ ಈ ನೋಟಿಸ್ ಪ್ರಕಾರ ನೋಡೋದಾದ್ರೆ ಇವರು ಸಹ ಎಲಿಜಿಬಲ್ ಇದ್ದಾರೆ ಎಲ್ಲಾ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಸೊ ನಿಮಗೆ ಕೊಟ್ಟಿರೋ ಸಮಾನತೆನೇ ಇವ್ರಿಗೂ ಕೊಡಬೇಕು. ಸೊ ದಟ್ ಈಸ್ ವೈ ದಿಸ್ ನೋಟಿಫಿಕೇಶನ್ ಈ ತರ ಎಕ್ಸ್ಟೆಂಡ್ ಆಗ್ತಾ ಇದೆ. ಲೈಕ್ ಡೇ ಬೈ ಡೇ. ನಿನ್ನೆ 16th ಇತ್ತು, 17th ಆಯ್ತು, ಈಗ 18th ಹೋಗಿದೆ. ಓಕೆ. ಸೊ ದಿ ಹೋಪ್ ದಿಸ್ ಪಾರ್ಟ್ ಈಸ್ ವೆರಿ ಕ್ಲಿಯರ್ ವಿತ್ ರೆಸ್ಪೆಕ್ಟ್ ಟು ದ ನೋಟಿಫಿಕೇಶನ್. ಸೊ ಈಗ ಈ ನೆಕ್ಸ್ಟ್ ನೋಟಿಸ್ ಬಂದ್ಬಿಟ್ಟು ಅಡ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಅಂದೇನು ನೆಕ್ಸ್ಟ್ ಡೇಟ್, ಹಿಯರಿಂಗ್ ಡೇಟ್ ಕರೀತಾರೆ. ಸೊ ಆ ಡೇಟ್ ಬಂದಾಗ ನಾನು ನಿಮಗೆ ಇನ್ನು ಫರ್ದರ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರುವಂತಹ ಡೀಟೇಲ್ಸ್. ಸೊ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ವರ್ಕಿಂಗ್ ಪ್ರೊಫೆಷನಲ್. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಸಹ ಸೀಟ್ ಯಾವಾಗ ಬಿಡ್ತಾರೆ ಏನಂತ ಕೇಳ್ತಿದ್ರು. ಈಗ ಅವ್ರಿಗೂ ಸಹ ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಸಹ ಸೀಟ್ಸ್ ಬಿಟ್ಟಿದ್ದಾರೆ. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹಾಗೂ ಜನರಲ್ ಅಲ್ಲಿ ಬರೆಯುವಂತ ಕ್ಯಾಂಡಿಡೇಟ್ಸ್ಗೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಯಾಕೆ ಅಂತಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಕಾಲೇಜಸ್ಸೇ ಬೇರೆ, ಜನರಲ್ ಅಲ್ಲಿ ಬರೋಂತಹ ಕಾಲೇಜಸ್ಸೇ ಬೇರೆ. ಸೊ ಇವೆಲ್ಲ ಈವ್ನಿಂಗ್ ಕಾಲೇಜಸ್ ಇರುತ್ತೆ. ಯೂಶಲಿ ಮಧ್ಯಾಹ್ನ ಅಟೆಂಡ್ ಮಾಡ್ತಾರೆ ಅವರು, ಅಥವಾ ಮಾರ್ನಿಂಗ್ ಡ್ಯೂಟಿಗೆ ಹೋಗಿ ಬರ್ತಾರೆ. ಆ ನಂತರ ಈವ್ನಿಂಗ್ ಅಲ್ಲಿ ಕಾಲೇಜ್ ಅಟೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಕಾರಣ ಇವ್ರಿಗೆ ಅಲಾಟ್ ಆಗುವಂತಹ ಕಾಲೇಜಸ್ ಹಾಗೂ ಜನರಲ್ ಅಲ್ಲಿ ಬರ್ದಿರೋಂತಹ ಸ್ಟೂಡೆಂಟ್ಸ್ಗೆ ಯಾವುದೇ ತರ ಎಫೆಕ್ಟ್ ಇರಲ್ಲ. ಅದನ್ನೊಂದು ನೆನ್ಪಿಟ್ಕೊಂಬಿಡಿ. ಓಕೆ, ದೇರ್ ಈಸ್ ನೋ ಎಫೆಕ್ಟ್ ಟು ಸ್ಟೂಡೆಂಟ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಒಂದು ಕ್ಲಿಯರ್ ಆಗಿ ಹೇಳೋದಾದ್ರೆ ನೋಡಿ, ಕೋರ್ಟಿನ ಕೇಸು ಡೀಟೇಲ್ ಆಗಿ ನಾವು ರೀಡ್ ಮಾಡಿದ್ವಿ, ದಟ್ ಇಸ್ ಫೈನ್. ವರ್ಕಿಂಗ್ ಪ್ರೊಫೆಷನಲ್ಸ್ ಆಪ್ಷನ್ ಎಂಟ್ರಿ ಎಸ್ ಸ್ಟಾರ್ಟ್ ಆಗಿದೆ ಗೆಳೆಯರೆ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ನೀವು ಅದನ್ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಆಲ್ರೆಡಿ ಇಟ್ ಈಸ್ ಬೀನ್ ಓಪನ್. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಆಪ್ಷನ್ ಎಂಟ್ರಿ ಸಹ ಅವೈಲೇಬಲ್ ಇದೆ. ನೀವು ಈಗ ಎಕ್ಸ್ಟೆಂಡ್ ಸಹ ಆಗಿದೆ. 18ನೇ ತಾರೀಕು 7ನೇ ತಿಂಗಳು ಅಂದ್ರೆ ಮಧ್ಯಾಹ್ನ 2 ಗಂಟೆ ತನಕ ಕೊಟ್ಟಿದ್ದಾರೆ ಗೆಳೆಯರೆ. ಸೊ ಅಷ್ಟೊಳಗಡೆ ವರ್ಕಿಂಗ್ ಪ್ರೊಫೆಷನಲ್ಸ್ ಏನೇ ಇದ್ದೀರಾ, ನಿಮಗೆ ಆಪ್ಷನ್ಸ್ ಏನ್ ಬರುತ್ತೆ ಅದೆಲ್ಲಾನು ಆಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ.
ನೀವು ಎಲೆಕ್ಟ್ರಿಕಲ್ ಮಾಡಿದ್ದೀರಾ, ನಾನು ಎಲೆಕ್ಟ್ರಿಕಲ್ಲೇ ಮಾಡ್ಬೇಕಂತಿದ್ದೆ, ಓಕೆ ಫೈನ್, ದಟ್ಸ್ ಫೈನ್. ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಮಾಡಬೇಕು, ದಟ್ಸ್ ಫೈನ್. ಮೆಕ್ಯಾನಿಕಲ್ ಮಾಡಿದ್ರೆ ಮೆಕ್ಯಾನಿಕಲ್ಲೇ ಮಾಡಬೇಕು, ಓಕೆ ಫೈನ್. ಇಲ್ಲ ನಾನು ಮೆಕ್ಯಾನಿಕಲ್ ಮಾಡಿದ್ರೆ ಸಿ ಎಸ್ ಮಾಡಬೇಕು, ಸಿ ಎಸ್ ಮುಗಿಸ್ಕೊಳ್ಳಿ. ಎಲೆಕ್ಟ್ರಿಕಲ್ ಮಾಡಿದ್ದೀರಾ, ಎಲೆಕ್ಟ್ರಾನಿಕ್ಸ್ ಮಾಡಬೇಕು, ಮುಗಿಸ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀರಾ, ಈ ಎಲೆಕ್ಟ್ರಿಕಲ್ ಬರ್ಬೇಕು, ಗೌರ್ಮೆಂಟ್ ಜಾಬ್ಸ್ ಜಾಸ್ತಿ ಇರುತ್ತಂತ, ಓಕೆ ಫೈನ್, ಅದಕ್ಕೆ ಬನ್ನಿ. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ, ಯಾವ್ದ್ರಲ್ಲಿ ನಿಮಗೆ ಸ್ಕೋಪ್ ಇದೆ ಅಂತ ಅನ್ಸುತ್ತೆ, ಅದು ಪರ್ಟಿಕ್ಯುಲರ್ ಇದನ್ನ ಆಪ್ಷನ್ ನ ಚೂಸ್ ಮಾಡ್ಕೊಳ್ಳಿ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೌಟ್, ನೀವು ಸಹ ಎಲ್ಲಾ ಬ್ರಾಂಚಸ್ಗೆ ಎಲಿಜಿಬಲ್ ಇದ್ದೀರಾ. ಪ್ಲೀಸ್ ಡೂ ಟ್ರೈ ಟು ಅಪ್ಲೈ ಫಾರ್ ದಿಸ್. ಓಕೆ, ಅಂಡ್ ಸೆಕೆಂಡ್ ಕ್ವಶನ್ ಆದ ನಂತರ ದ ಥರ್ಡ್ ಕ್ವಶನ್, ರಿಸಲ್ಟ್ಸ್ ಯಾವಾಗ ಬರುತ್ತೆ? ರಿಸಲ್ಟ್ಸ್ ಗೈಸ್, ರಿಸಲ್ಟ್ಸ್ ನೋಡಿ, ಈಗ 18ನೇ ತಾರೀಕುವರೆಗೂ ನಿಮಗೆ ಆಪ್ಷನ್ ಎಂಟ್ರಿನೇ ಇದೆ. 18ನೇ ತಾರೀಕು ಇಸ್ ವಿಚ್ ಡೇ? ದಟ್ ಈಸ್ ಥರ್ಸ್ಡೇ. ಸೊ ಫ್ರೈಡೇ ಏನಿದೆ ಅಲ್ಲ, ನಿಮಗೆ ಕೋರ್ಟ್ ಅಲ್ಲಿ ಅದು ಏನೇ ಡಿಸಿಷನ್ ಬರಲಿ, ಈಗ ಯಾಕಂದ್ರೆ ಅಷ್ಟರೊಳಗಡೆ ನಿಮಗೆ NTTF ಸ್ಟೂಡೆಂಟ್ಸ್ ಸಹ ಅವ್ರದ್ದು ಸಹ ದಾಖಲೆ ಪರಿಶೀಲನೆ ಆಗಿದೆ, ಅವರು ಸಹ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಸದ್ಯದಲ್ಲಿ. ಸೊ ಅವ್ರದ್ದು ಸಹ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾರೆ, ಬಿಕಾಸ್ ಅವ್ರ ರ್ಯಾಂಕು ಸಹ ಎವ್ಯಾಲ್ಯೂಯೇಟ್ ಆಗಿರುತ್ತೆ. ಸೊ ಅವ್ರ ರ್ಯಾಂಕ್ ಎವ್ಯಾಲ್ಯೂಯೇಟ್ ಆಗಿದೆ ಅಂತಂದ್ರೆ ನಿಮ್ಮ ರ್ಯಾಂಕು ಸಹ ಚೇಂಜ್ ಆಗೋ ಚಾನ್ಸ್ ಇದೆ. ಬಟ್ ಇದನ್ನ ಲಿಸ್ಟ್ ಆಕ್ಚುಲಿ ಬಿಡಬೇಕು KE ಅವರು, ಬಿಟ್ಟಿಲ್ಲ ಅಂತಂದ್ರೆ ಮತ್ತೆ ಅದು ತೊಂದರೆ ಆಗುತ್ತೆ. ಐ ಬಿಲೀವ್ ದಟ್ KE ಅವರು ಆ ತರ ಮಾಡಲ್ಲ, ಅವರು ಅನೌನ್ಸ್ ಮಾಡ್ತಾರೆ ಏನೇ ಇರಲಿ. NTTF ಅವ್ರದ್ದು ಏನ್ ಕ್ಲಾರಿಟಿ ಬಂತು ಅಂತಂದ್ರೆ ಇವರು ಸಹ ಎಲಿಜಿಬಲ್ ಆಗಿದ್ರು ಇವಾಗ, ಯಾಕಂದ್ರೆ ಇವ್ರಿಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಕೌನ್ಸಿಲಿಂಗ್ ಆಗಿದೆ, ಇವ್ರಿಗೂ ಸಹ ಆಪ್ಷನ್ ಎಂಟ್ರಿ ಅವೈಲೇಬಲ್ ಮಾಡ್ಕೊಟ್ಟಿದ್ದಾರೆ. ಸೊ ಇವರು ಹಾಕಿರ್ತಾರೆ ಈಗ. ಸೊ ನಿಮ್ಮ ರ್ಯಾಂಕ್ ಇವಾಗ ಪ್ರೆಸೆಂಟ್ ಅಲ್ಲಿ ಅನೌನ್ಸ್ ಆಗಿರೋ ರ್ಯಾಂಕ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ? ಸೊ ಲೆಟ್ ಅಸ್ ಸಿ. ಅಂಡ್ ಇದು ಇವಾಗ ನಮ್ಗೇನ್ ಗೊತ್ತಾಗಲ್ಲ, ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಅಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಫೈನಲ್ ರೌಂಡ್ ರಿಸಲ್ಟ್ಸ್ ಬಂದಾಗ ಗೊತ್ತಾಗುತ್ತೆ. ಸೊ ನಿಮಗ್ ನಾನು ಹೇಳೋದು ಏನಂತಂದ್ರೆ ವೆರಿ ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ನೆನ್ಪಿಟ್ಕೊಳ್ಳಿ. ಇವಾಗಿನ ತನಕ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದಿರಾ, ದಯಮಾಡಿ ಇನ್ನೂ ಒಂದು 10-15 ಕಾಲೇಜಸ್ ಜಾಸ್ತಿ ಹಾಕೊಳ್ಳಿ. ಹೋಗೋದೇನು ಇಲ್ಲ, 10-15 ಕಾಲೇಜು ಒಳ್ಳೆ ಕಾಲೇಜಸ್ ಮತ್ತೆ ಚೂಸ್ ಮಾಡಿ. ಯಾಕೆ ಅಂತಂದ್ರೆ ಹೇಳಕ್ಕಾಗಲ್ಲ, ಇವ್ರದೊಂದು 2000 ಜನ ಇದ್ರು ಅಂತಂದ್ರೆ, ಲೈಕ್ 2000 ಪೀಪಲ್ ಇದ್ರು ಅಂತಂದ್ರೆ, ದೇರ್ ಆರ್ ಚಾನ್ಸಸ್ ಆಫ್ ಗೋಯಿಂಗ್ ಫಾರ್ ಅವೇ, ರೈಟ್? ಸೊ ಅದಕ್ಕೆ ಏನ್ ಮಾಡಿ, ಮಿನಿಮಮ್ 10 to 20 ಕಾಲೇಜಸ್ ಎಕ್ಸ್ಟ್ರಾನೇ ಆಡ್ ಮಾಡ್ಕೊಳ್ಳಿ. 10 to 20 ಕಾಲೇಜಸ್ ಮಿನಿಮಮ್ ಆಡ್ ಮಾಡ್ಕೊಳ್ಳಿ. ಓಕೆ, ಪ್ರಿಯಾರಿಟಿ, ಐ ಮೀನ್ ಪ್ರಿಯಾರಿಟಿ 20 ಪ್ರಿಯಾರಿಟೀಸ್ ಎಕ್ಸ್ಟ್ರಾ ಆಡ್ ಮಾಡಿ. ಈಗ ತನಕ ಏನ್ ಆಡ್ ಮಾಡಿದ್ರೆ ಅದಕ್ಕಿಂತ 10 to 20 ಆಡ್ ಮಾಡಿ, ಅದು ವೆರಿ ಇಂಪಾರ್ಟೆಂಟ್. ಸೊ ದಟ್ ಟು ಬಿ ಆನ್ ದ ಸೇಫರ್ ಸೈಡ್. ಓಕೆ, ಅಂಡ್ NTTF GTTC ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ. ಸೊ ಅವ್ರದ್ದು ಸಹ ಎಲಿಜಿಬಲ್ ಆಗಬೇಕು. ಸೊ ಅವ್ರದ್ದು ಎಲಿಜಿಬಲ್ ಆದ್ರೆ ಹೇಗಾಗುತ್ತೆ ಅದು, ದಟ್ಸ್ ದ ಸೆಕೆಂಡ್ ಪಾರ್ಟ್. ಸೊ ಅವ್ರಿಗೂ ಸಹ ಎಲಿಜಿಬಲ್ ಆಗಿದ್ದಾಗ ಅವ್ರಿಗೂ ಸಹ ಇಂಜಿನಿಯರಿಂಗ್ ಅಲಾಟ್ ಆಗ್ತಾರೆ, ಹಾಗೂ ಅವರು ಸಹ ನಿಮ್ ಜೊತೆಗೆ ಬಂದು ಜಾಯ್ನ್ ಆಗ್ತಾರೆ ಗೈಸ್. ಬೈ ಡಿಫಾಲ್ಟ್ ಆಗಿ ನಮ್ಮ ಕಾನ್ಕ್ಲೂಷನ್ ಅಂಡ್ ನಾನ್ ಸಜೆಷನ್ ಹೇಳೋದಾದ್ರೆ, NTTF ಹಾಗೂ GTTC ಸಹ ಕನ್ಸಿಡರ್ ಆಗ್ತಾರೆ, ದರ್ ಇಸ್ ನೋ ಡೌಟ್. ಯಾಕಂದ್ರೆ ಅವ್ರಿಗೂ ಸಿಲೆಬಸ್ ಏನ್ ಫ್ರೇಮ್ ಮಾಡಿದ್ದಾರೆ ದಟ್ ಇಸ್ ಆಲ್ಮೋಸ್ಟ್ ದ ಸೇಮ್. ಸೊ ಲೆಟ್ ಅಸ್ ವೇಟ್ ಅಗೇನ್. ಸೊ ನೀವು ಮಾತ್ರ ಟು ಬಿ ಆನ್ ದ ಸೇಫರ್ ಸೈಡ್, ಪ್ಲೀಸ್ ಪುಟ್ 10 to 20 ಕಾಲೇಜಸ್, ಐ ಮೀನ್ 10 to 20 priorities more. ಸೊ ರಿಸಲ್ಟ್ ಕಡೆ ಬಂದಾಗ ಇಟ್ ಮೇ ಎಕ್ಸ್ಟೆಂಡ್ ಅಪ್ ಟು 20th. ಸೊ 20th ತನಕ ಹೋಗ್ಬೋದು, ಅಥವಾ 18th ಇಂದ 20th ಒಳಗೆ ನಿಮ್ಗೆ ಯಾವಾಗಾದ್ರು ರಿಸಲ್ಟ್ಸ್ ಅನೌನ್ಸ್ ಮಾಡೋದು ಗೈಸ್. ಓಕೆ, ಸೊ ಪ್ಲೀಸ್ ಬಿ ವೈಟಿಂಗ್ ಅಂಟಿಲ್ ದಿಸ್ ಫೈನಲ್ ಆಪ್ಷನ್ ರೌಂಡ್ ಎಂಟ್ರಿ ಮುಗಿಲಿ. ಸೊ ಅಷ್ಟರೊಳಗೆ ನಮ್ಗೆ ಏನೋ ಒಂದು ಇನ್ನೊಂದು ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಇನ್ನೇನಾದ್ರೂ ಡೌಟ್ ಇತ್ತು ಗೆಳೆಯರೆ ಅಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಅಂಡ್ ಇನ್ ಕೇಸ್ ಗೊತ್ತಿಲ್ಲ ಅಂತಂದು ಐ ವಿಲ್ ಟ್ರೈ ಟು ಗೆಟ್ ಔಟ್ ದ ಇನ್ಫಾರ್ಮೇಶನ್ ಅಂಡ್ ಬ್ರಿಂಗ್ ಇಟ್ ಇನ್ ಫ್ರಂಟ್ ಆಫ್ ಯು ಗೈಸ್. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್. ಎಲ್ಲರಿಗೂ ಶೇರ್ ಮಾಡಿ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಇಷ್ಟಲ್ಲೇ ಮಾಹಿತಿ ಹೇಳಿದ್ದಾದ್ಮೇಲೆ ನೀವು ನಮಗೆ ಕೊಡೋದೇನಂತಂದ್ರೆ ಲೈಕ್ ಮಾಡೋದು. ಸೊ ದಯಮಾಡಿ ಲೈಕ್ ಮಾಡಿ ವಿಡಿಯೋನ. ಅಂಡ್ ಇಲ್ಲಿ ತನಕ ವಾಚ್ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್.